ಆತ್ಮೀಯರೇ, ಈಗ ನಾವು ರಾಮನಾಮ ಜಪತೆ ಜಾಯೆ, ರಾಮನಾಮ ನಿರತ ಜಪತೆ ಜಯ, ನಿರಂತರವಾಗಿ ಜಪವನ್ನು ಮಾಡುವಂಥದ್ದು ಅನ್ನೋದನ್ನು ಏನು ಫಲ ಸಿಗ್ತದೆ ಅನ್ನೋದನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೆ. ಆದರೆ ಅದರ ಮುಂದಿನ ಭಾಗದಲ್ಲಿ ಇನ್ನೊಂದು ಏನಂದರೆ ಸಾಹಿತ್ಯ ಸಾಂಗತ್ಯ ಅನ್ನುವಂತಹ ಸಾಹಿತ್ಯದ ಮಹತ್ವವನ್ನು ಸಾರುವಂತಹ ರಚನೆ ಇದಾಗ್ಯದ. ಇದನ್ನು ಕೂಡ ತಾವು ಸ್ವೀಕರಿಸಬೇಕು, ಆಲಿಸಬೇಕು ಮತ್ತು ಅದರಲ್ಲಿರುವಂತಹ ಅರ್ಥಗಳನ್ನು ತಿಳಿದುಕೊಂಡು ನೀವು ನನ್ನ ಬೆಂಬಲಿಸಬೇಕು ಅನ್ನುವಂತಹದ್ದು ಮತ್ತೆ ವಿನಮ್ರ ಮನವಿ. ಈ ಒಂದು ರಚನೆಯ ಹೆಸರು ಅಥವಾ ಶೀರ್ಷಿಕೆ ಸಾಹಿತ್ಯ ಸಾಂಗತ್ಯ. ಸಾಹಿತ್ಯ ಸಾಂಗತ್ಯ. ಸಾಹಿತ್ಯ ಅದೊಂದು ಭೂ ಅಯಸ್ಕಾಂತದಂತೆ, ಸಾಹಿತ್ಯ ಅದೊಂದು ಭೂ ಅಯಸ್ಕಾಂತದಂತೆ ಎಲ್ಲರನ್ನೂ ಒಂದೆಡೆಗೆ ಸೇರಿಸುತ್ತದೆ, ಎಲ್ಲರನ್ನೂ ಒಂದೆಡೆಗೆ ಸೇರಿಸುತ್ತದೆ, ಅಭಿವ್ಯಕ್ತಿಗೆ ವೇದಿಕೆ ಕಲ್ಪಿಸುತ್ತದೆ, ಅಭಿವ್ಯಕ್ತಿಗೆ ವೇದಿಕೆ ಕಲ್ಪಿಸುತ್ತದೆ, ವಾದಗಳಿಲ್ಲದ ಸಂವಾದ ಏರ್ಪಡಿಸುತ್ತದೆ, ವಾದಗಳಿಲ್ಲದ ಸಂವಾದ ಏರ್ಪಡಿಸುತ್ತದೆ. ತಿಳಿದವರು, ಬಲ್ಲವರು, ನುರಿತವರು ತವರಿನಲ್ಲಿದ್ದಂತೆ ಉಳಿದವರನ್ನು ತಮಗನಿಸಿದಷ್ಟು ಬೇಕು ಎನ್ನುವಷ್ಟು ಮತಿಯ ಮತ್ತೆಗೆ ಹೆಚ್ಚಿಸಿಕೊಳ್ಳುವಷ್ಟು ಅಳವಡಿಸಿಕೊಳ್ಳುತ್ತಾರೆ. ಹೌದು, ಇಲ್ಲಿ ತಿಳಿದವರು, ಬಲ್ಲವರು, ನುರಿತವರು ತವರಿನಲ್ಲಿದ್ದಂತೆ ವಿಷಯವನ್ನು ಅಭಿವ್ಯಕ್ತಪಡಿಸುತ್ತಾರೆ. ಉಳಿದವರು ಅದನ್ನು ತಮಗನಿಸಿದಷ್ಟು ಬೇಕು ಎನ್ನುವಷ್ಟು ಮತಿಯ ಮತ್ತಿಗೆ ಹೆಚ್ಚಿಸಿಕೊಳ್ಳುವಷ್ಟು ಅಳವಡಿಸಿಕೊಳ್ಳುತ್ತಾರೆ. ಇನ್ನು ಕೆಲವರು ಈ ದಾರಿಯಿಂದ ಹಾಯ್ದು ಮುಂದೆ ಚಲಿಸುತ್ತಾರೆ. ಇನ್ನು ಕೆಲವರು ಈ ದಾರಿಯಿಂದ ಹಾಯ್ದು ಮುಂದೆ ಚಲಿಸುತ್ತಾರೆ. ಒಟ್ಟಲ್ಲಿ ಸಾಹಿತ್ಯ ಕಠಿಣ ಕಲ್ಲಿದ್ದಂತೆ, ಒಟ್ಟಲ್ಲಿ ಸಾಹಿತ್ಯ ಕಠಿಣ ಕಲ್ಲು ಇದ್ದಂತೆ, ವಾಸ್ತವದಲ್ಲಿ ಅದೊಂದು ಕಲ್ಲು ಸಕ್ಕರೆಯೇ. ಹೌದು, ವಾಸ್ತವದಲ್ಲಿ ಸಾಹಿತ್ಯ ಒಂದು ಕಲ್ಲ ಸಕ್ಕರೆ ಇದ್ದಂತೆ. ನಿಧಾನವಾಗಿ ಚಪ್ಪರಿಸಿದಷ್ಟು ರುಚಿಯು ದ್ವಿಗುಣಗೊಳ್ಳುತ್ತದೆ. ನಿಧಾನವಾಗಿ ಚಪ್ಪರಿಸಿದಷ್ಟು ರುಚಿಯು ದ್ವಿಗುಣಗೊಳ್ಳುತ್ತದೆ. ಸಂತಸದ ಕ್ಷಣಗಳನ್ನು ಸ್ಮರಣೀಯಗೊಳಿಸುತ್ತದೆ. ಹೌದು, ಸಾಹಿತ್ಯವೆಂದರೆ ಹಾಗೆಯೇ. ಯಾರನ್ನು ಕೈಬೀಸಿ ಕರೆಯುವುದಿಲ್ಲ, ಬಂದವರನ್ನು ಹತಾಶೆ ಮಾಡುವುದಿಲ್ಲ. ಹೌದು, ಸಾಹಿತ್ಯವೆಂದರೆ ಹಾಗೆಯೇ. ಅದೊಂದು ಅಯಸ್ಕಾಂತವಿದ್ದಂತೆ. ನಮಸ್ಕಾರ ಆತ್ಮೀಯರೇ, ಇವತ್ತಿನ ದಿವಸ ನಾನು ಈ ಒಂದು ಸಂದರ್ಭದಲ್ಲಿ 2 ಶೀರ್ಷಿಕೆಗಳ ಸಹಿತ ರಚನೆಗಳನ್ನು ವಾಚನ ಮಾಡಿದ್ದೇನೆ. ಮತಿಗೆ ಸಿಕ್ಕದಷ್ಟು, ತಿಳಿದಷ್ಟು ಮತ್ತು ನನಗೆ ಅರ್ಥವಾದಷ್ಟು ಅಭಿವ್ಯಕ್ತಪಡಿಸಲು ಇಚ್ಛಿಸಿದ್ದೇನೆ. ನನಗೆ ಖಂಡಿತ ಗೊತ್ತು, ಅದನ್ನು ತಾವು ಸ್ವೀಕರಿಸ್ತೀರಿ, ಪರಿಗಣಿಸ್ತೀರಿ, ಬೆಂಬಲಿಸುತ್ತಾ ನನ್ನನ್ನು ಹಾರೈಸ್ತೀರಿ. ಖಂಡಿತ ನನ್ನ ಪ್ರವೀಣ ವಾಹಿನಿ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗ್ತೀರಿ, ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ ಮತ್ತು ಸಬ್ಸ್ಕ್ರೈಬ್ ಆಗುವುದರ ಮೂಲಕ ಮನಃಪೂರ್ವಕ ಹಾರೈಸುತ್ತೀರಿ. ಇತಿ ತಮ್ಮ ಪ್ರವೀಣ್ ವಿ ಕುಲಕರ್ಣಿ, ಬಿದಿಗೆ ಚಂದ್ರ. ತಮ್ಮೆಲ್ಲರ ಅಪ್ಪಣೆಯ ಮೇರೆಗೆ ಇವತ್ತಿನ ಈ ಒಂದು ವೇದಿಕೆಗೆ ವಿರಾಮವನ್ನು ಹೇಳ್ತಾ ಇದ್ದೀನಿ. ಶುಭರಾತ್ರಿ.